ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪರ್ಸನ್ ಅವರ ಮನಸ್ಸಲ್ಲಿ ಏನಿದೆ ಆ್ಯಂಡ್ ನಿಮ್ಮ ಬಗ್ಗೆ ಅವ್ರು ಏನು ಯೋಚಿಸ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೆಂಟ್ ಆದರೆ ಮಾತ್ರ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆನಾ? ಹಾಗೆಯೇ ಡಿಸೆಂಬರ್ 6ನೇ ತಾರೀಕು ಸಂಜೆ 5ರಿಂದ 7 ಗಂಟೆವರೆಗೆ ಗೋಲ್ಡನ್ ಲೈಟ್ ಕಾರ್ಮಿಕ್ ಹೀಲಿಂಗ್ ವರ್ಕ್ಶಾಪ್ ನಡೀತಾ ಇದೆ. ನಿಮ್ಮ ಲೈಫಲ್ಲಿದ್ದಂಥ ಕಾರ್ಮಿಕ್ ಪ್ಯಾಟ್ರನ್ ಏನಿದೆ, ನಿಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಅದೇ ರೀತಿಯಾದಂಥ ಪ್ಯಾಟ್ರನ್ಗಳು, ಒಂದೇ ಪ್ರಾಬ್ಲಮ್ನ ರಿಪೀಟಾಗಿ ನೋಡ್ತಾ ಇದ್ದೀರಾ, ಅದನ್ನು ಬ್ರೇಕ್ ಮಾಡಬೇಕು, ಅಥವಾ ನಿಮ್ಮ ಜೀವನದಲ್ಲಿರುವಂಥ ಕೆಲವೊಂದಷ್ಟು ಪಾಸ್ಟ್ ಕರ್ಮಗಳಿರ್ಬೋದು, ಅದನ್ನೆಲ್ಲದನ್ನು ಕೂಡ ಬ್ರೇಕ್ ಮಾಡೋದಕ್ಕೆ ಈ ಒಂದು ಹೀಲಿಂಗ್ ವರ್ಕ್ಶಾಪ್ ಏನಿದೆ ತುಂಬಾ ಪವರ್ಫುಲ್ ಆಗಿ ನಿಮಗೆ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಆಸಕ್ತಿ ಇರೋರು ಆದಷ್ಟು ಬೇಗ ಜಾಯ್ನ್ ಆಗಿ. 30 ಜನರಿಗೆ ಮಾತ್ರ ಅವಕಾಶ ಇರುತ್ತೆ. ಸೊ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆದಷ್ಟು ಬೇಗ ಜಾಯ್ನ್ ಆಗಿ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಆನ್ಲೈನಲ್ಲಿ ನಡೆಯುವಂಥದ್ದು ಇದು. ಓಕೆನಾ? ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ನಿಮ್ಮ ಪರ್ಸನ್ ಅವರ ಮನಸ್ಸಲ್ಲಿ ಏನಿದೆ, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಆದಿಪರಾಶಕ್ತಿ. ಓಕೆ, ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರಲ್ಲಿ ತುಂಬಾ ರೆಸ್ಟ್ಲೆಸ್ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಅವ್ರ ಮನಸ್ಸಾಗಿರ್ಬೋದು ಅಥವಾ ತುಂಬ ಗೊಂದಲದಲ್ಲಿರುವಂಥದ್ದು. ಅವ್ರ ಮನಸ್ಸಲ್ಲಿ ಏನೋ ಒಂದು ಕಸಿವಿಸಿ ಅಂತ ಇರಬಹುದು, ಅಥವಾ ಏನೋ ಒಂದು ಭಯ ಆಗಿರ್ಬೋದು. ಅವ್ರ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಪ್ರೀತಿನ ಕಳ್ಕೊಂಡ್ಬಿಡ್ತೀನಿ ಅನ್ನೋಂಥ ಭಯ ಆಗಿರ್ಬೋದು, ಅಥವಾ ನೀವು ಅವ್ರ ಜೊತೆ ಮಾತಾಡ್ದೇ ತುಂಬ ದಿನಗಳಾಗಿರ್ಬೋದು, ಅಥವಾ ಅವ್ರನ್ನ ನೀವು ಇಗ್ನೋರ್ ಮಾಡ್ತಿರ್ಬೋದು. ಓಕೆ, ಇಲ್ಲಿ ಎನರ್ಜಿ ಬರ್ತಿರೋವಂಥದ್ದು ಈ ಸೈಲೆನ್ಸ್ ಏನಿದೆ ಅವರಿಗೆ ತುಂಬಾ ಭಯ ತರಿಸ್ತಾ ಇದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಒಂದು ಆಬ್ಸೆನ್ಸ್ ಏನಿದೆ, ನಿಮ್ಮನ್ನು ಕಳ್ಕೊಂಡಿರೋದು, ಅಥವಾ ಈ ಒಂದು ಸೈಲೆನ್ಸ್ ಇರ್ಬೋದು, ಬ್ರೇಕಪ್ ಆಗಿರುವಂಥದ್ದು, ಈ ಒಂದು ಡಿಸ್ಟೆನ್ಸ್ ಏನಾಗಿದೆ ಅವರಿಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ತುಂಬಾ ನೋವು ಕೊಟ್ಟಿದೆ. ಆ ಥರ ಫೀಲ್ ಮಾಡ್ತಾ ಇದ್ದಾರೆ ಅವರಲ್ಲಿ. ಓಕೆ, ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಅವರು ಕರೆಂಟ್ ಫೀಲಿಂಗ್, ಅವರಿಂದ ಆಗಿರೋಂಥ ಮಿಸ್ಟೇಕೇ ಇಲ್ಲಿ ನಿಮ್ಮನ್ನು ಕಳ್ಕೊಳ್ಲಿಕ್ಕೆ, ಈ ಒಂದು ಕ್ಷಣದಲ್ಲಿ ಏನು ನಡೀತಾ ಇದೆ ಅವರ ಮಿಸ್ಟೇಕಿಂದನೇ ಈ ಥರ ಆಗಿದೆ ಅನ್ನೋದು ಅವರಿಗಿಲ್ಲಿ ರಿಯಲೈಸ್ ಆಗಿದೆ. ಓಕೆನಾ? ಸೊ ಅವರಿಂದ ನಿಮಗೇನಾದರೂ ಮನಸ್ಸಿಗೆ ಹರ್ಟ್ ಮಾಡಿದ್ದಾರೆ, ಬೇಜಾರು ಮಾಡಿದ್ದಾರೆ ಅಂತ ಹೇಳಿದರೆ ಅವರಿಗೆ ಅದು ರಿಯಲೈಸ್ ಆಗಿದೆ. ಅವ್ರ ಮಿಸ್ಟೇಕಿಂದನೇ ಈಗ ಈ ಕ್ಷಣ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರೋವಂಥದ್ದು ಅಂತ ಹೇಳಿ ಆ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬಾ ಇಗ್ನೋರ್ ಮಾಡಿದ್ದಾರೆ. ಆ್ಯಂಡ್ ಫ್ಯಾಮಿಲಿ ಎದುರಿಗಾಗಿರ್ಬೋದು, ಫ್ರೆಂಡ್ಸ್ ಎದುರಿಗಾಗಿರ್ಬೋದು ನಿಮ್ಮನ್ನು ತುಂಬ ಡಿಮೋಟಿವೇಟ್ ಮಾಡಿ ಮಾತಾಡಿರೋವಂಥದ್ದು, ಅಥವಾ ಅವರು ತುಂಬ ನಿಮ್ಮನ್ನು ಇಗ್ನೋರ್ ಮಾಡಿ ಕೆಳ ಮಟ್ಟಕ್ಕೆ ನೋಡಿರೋವಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಸೊ ಇದೇ ಮಿಸ್ಟೇಕೆ ಅವರಿಗಿಲ್ಲಿ ರಿಯಲೈಸ್ ಆಗ್ತಾ ಇರೋವಂಥದ್ದು. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರಿಗೆ ನಿಮಗೆ ಹೇಳಿದ್ದಾರೆ ಮೂವ್ ಆನ್ ಆಗಿಬಿಡ್ತೀನಿ ಈ ರಿಲೇಷನ್ಶಿಪ್ಪಿಂದ ಅಂತ ಹೇಳ್ಬಿಟ್ಟು. ಬಟ್ ಅವರಿಂದ ಮೂವ್ ಆನ್ ಆಗಲಿಕ್ಕೆ ಅವ್ರ ಥಾಟ್ಸ್ ಬಿಡ್ತಾ ಇಲ್ಲ, ಅವರ ಯೋಚನೆ ಬಿಡ್ತಾ ಇಲ್ಲ. ಓಕೆ, ಅವ್ರ ಬಾಯಲ್ಲಿ ಹೇಳ್ತಿರೋದೊಂದು, ಅವ್ರು ಮಾಡ್ತಾ ಇರೋದು ಇನ್ನೊಂದು ಕೆಲಸ. ಆ ರೀತಿಯಾದಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ಇಲ್ಲಿ ಲೆಟರ್ಸ್ಗಳು ಬರ್ತಾ ಇದೆ. ಎಫ್ ಲೆಟರ್ ಬರ್ತಾ ಇದೆ, ಎಕ್ಸ್ ಲೆಟರ್ ಬರ್ತಾ ಇದೆ, ಐ, ಎನ್, ಎಮ್, ಎಸ್, ಟಿ, ಎ,
ಓಕೆ, ಬಿ, ಸಿ, ಓಕೆ, ಆರ್, ಕೆ, ಜೆ, ಪಿ, ಟಿ, ಈ ಲೆಟರ್ನ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಡೇಟ್ ಆಫ್ ಬರ್ತ್ ಬಂದು 21st 1/10/1912 5/28/31/30 3/4. ಓಕೆ, ಈ ಒಂದು ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅಥವಾ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಅವರು ಶಿವ ಭಕ್ತರು, ಇತ್ತೀಚಿನ ದಿನದಲ್ಲಿ ಎಲ್ಲೋ ಒಂದು ಕಡೆ ಓಕೆ ನೋಡ್ಬೋದು, ಇತ್ತೀಚಿನ ದಿನದಲ್ಲಿ ಎಲ್ಲೋ ಒಂದು ಕಡೆ ಶಿವನಿಗೆ ರಿಲೇಟೆಡ್ ಆಗಿರುವಂಥ ಟ್ಯಾಟೋನ ಹಾಕ್ಸ್ಕೊಂಡಿರ್ಬೋದು ಅಥವಾ ಅವ್ರ ಮೈಯಲ್ಲಿ ಇದೆ ಟ್ಯಾಟೋ ಅನ್ನುವಂಥದ್ದು. ಅಥವಾ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಒಂದು ಲೆಫ್ಟ್ ಬಾಡಿ ಪಾರ್ಟಲ್ಲಿ ಒಂದು ಶಿವನಿಗೆ ಸಂಬಂಧಪಟ್ಟಂಥ ಒಂದು ಟ್ಯಾಟೋ ಇದೆ, ಅಥವಾ ದೇವರಿಗೆ ಸಂಬಂಧಪಟ್ಟಿರುವಂಥದ್ದು ಟ್ಯಾಟೋ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ದೇವರಿಗೆ ಅಂತ ಹೇಳಿದ್ರೆ ಯಾವುದೋ ಒಂದು ದೇವಿನ ಒಂದು ಟ್ಯಾಟೋನ ಅವ್ರು ಹಾಕೊಂಡಿರುವಂಥದ್ದು ಲೆಫ್ಟ್ ಬಾಡಿ ಪಾರ್ಟಲ್ಲಿ ಅಂತ ಇಲ್ಲಿ ಒಂದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. Six of Cups, Queen of Wands, Three of Cups ಬರ್ತಾ ಇದೆ, Nine of Swords, the Moon card, ಓಕೆ, ಏಸ್ ಆಫ್ ಸಾರ್ಟ್ಸ್ ಬರ್ತಿದೆ, ವಾವ್, ದ ಸನ್ ಕಾರ್ಡ್ ಬರ್ತಾ ಇದೆ, ಸೆವೆನ್ ಆಫ್ ಪೆಂಟಿಕಲ್, ದ ಮೆಜಿಷಿಯನ್ ಕಾರ್ಡ್ ಕೂಡ ಇದೆ ಇಲ್ಲಿ. ಓಕೆ, ಬಾಟಮ್ ಆಫ್ ದ ಕಾರ್ಡ್ ಸ್ಟ್ರೆಂತ್ ಕಾರ್ಡ್ ಬರ್ತಿದೆ, ನೈಸ್, ಇನ್ಫಿನಿಟಿ ಸೈನ್. ಓಕೆ, ಸ್ಟ್ರಾಂಗ್ ಆಗಿ ಒಂದು ಎನರ್ಜಿ ಬರ್ತಿರೋವಂಥದ್ದು ನಿಮ್ಮ ಪರ್ಸನ್ ಅಥವಾ ನಿಮ್ಮ ಬಾಡಿ ಪಾರ್ಟಲ್ಲಿ ಟ್ಯಾಟೋ ಡೆಫಿನೆಟ್ಲಿ ಇದೆ ಅನ್ನೋಂಥ ಒಂದು ಎನರ್ಜಿಯಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರೋವಂಥದ್ದು. ಓಕೆ, ಎಸ್, ಇಲ್ಲಿ ಸೀಕ್ರೆಟ್ ಮೆಸೇಜ್ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಸೀಕ್ರೆಟಾಗಿ ಏನನ್ನು ಅವ್ರು ಕ್ಯಾರಿ ಮಾಡ್ತಿದ್ದಾರೆ ಅವ್ರ ಮನಸ್ಸಲ್ಲಿ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಯಾವುದೋ ಒಂದು ವಿಷಯನ ತುಂಬ ಸೀಕ್ರೆಟ್ ಮಾಡಿದ್ದಾರೆ. ಅಂದರೆ ಅವರ ಫ್ಯಾಮಿಲಿ ವಿಷಯದಲ್ಲಾಗಿರ್ಬೋದು, ಅವ್ರ ಕೆಲಸದ ವಿಷಯದಲ್ಲಾಗಿರ್ಬೋದು, ಅಥವಾ ಪಾಸ್ಟ್ ಪೇಯ್ನ್, ಅಂದರೆ ಅವರಿಗೆ ಎಲ್ಲೋ ಒಂದು ಕಡೆ ಎಕ್ಸ್ ಪರ್ಸನ್, ಡೆಫಿನೆಟ್ಲಿ ಇಲ್ಲಿ ಕ್ಯಾಂಡಲ್ ಬ್ಯಾಗ್ಸಲ್ಲಿ ಕೂಡ ಎಕ್ಸ್ ಅಂತ ಒಂದು ಲೆಟರ್ ಬಂದಿರೋ ಕಾರಣ ಇಲ್ಲಿ ಎಕ್ಸ್ ಪರ್ಸನ್ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ, ಅಥವಾ ಅವ್ರಿಗೆ ಯಾರೋ ಒಬ್ರು ಎಕ್ಸ್ ಪರ್ಸನ್ ಇದ್ರು, ತುಂಬ ಅದನ್ನು ನಿಮಗೆ ರಿಲೇಟೆಡ್ ಮಾಡಿ ಮಾತಾಡ್ತಾ ಇದ್ರು. ಆ ಥರದ ಒಂದು ಎನರ್ಜಿಲಿ ಬರ್ತಿದೆ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಾಗ, ಅಥವಾ ನೀವಿಬ್ರು ಕಾಲಲ್ಲಿ ಮಾತಾಡಬೇಕಾದ್ರೆ ಇರ್ಬೋದು, ಮೀಟ್ ಮಾಡಿ ಮಾತಾಡಬೇಕಿದ್ರೆ ಇರ್ಬೋದು. ಯಾವುದೋ ಒಂದು ಟೈಮಲ್ಲಿ ಅವ್ರು ನಿಮ್ಮನ್ನು ಆ ಪಾಸ್ಟ್ ಪೇಯ್ನಿಗೆ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ರು. ನೀನು ಈ ಥರ ಮಾಡಲ್ಲ ಅಲ್ವಾ, ಅಥವಾ ಈ ಥರ ಮೋಸ ಮಾಡ್ತೀಯಾ ಅಥವಾ ಮೋಸ ಮಾಡಲ್ಲ ಅಲ್ವಾ, ಈ ಥರ ರಿಲೇಟೆಡಲ್ಲಿ ನಿಮಗೆ ಮಾತಾಡ್ತಿದ್ರು ಅಥವಾ ಪ್ರಶ್ನೆನ ಮಾಡ್ತಾಯಿದ್ರು ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಸೊ ಕೆಲವೊಂದು ವಿಷಯಗಳನ್ನ ನಾನು ನಿನ್ನಲ್ಲಿ ಹೇಳ್ಕೊಂಡಿಲ್ಲ, ಅದನ್ನು ನಾನು ಹೈಡ್ ಮಾಡಿದ್ದೀನಿ, ಅದನ್ನು ಕ್ಯಾರಿ ಮಾಡ್ತಾ ಇದ್ದೀನಿ ಈಗಲೂ ಕೂಡ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ
ನೆಕ್ಸ್ಟ್ ಫ್ಯೂಚರ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಸಮಥಿಂಗ್ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಫ್ಯೂಚರ್ ಕನೆಕ್ಟ್ ಮಾಡಿದಾಗ ಇಲ್ಲಿ ನಿಮ್ಮ ಪರ್ಸನಿಂದ ಎಲ್ಲೋ ಒಂದು ಕಡೆ ಒಂದು ಅಪಾಲಜಿ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಅಂದರೆ ಒಂದು ಸಾರಿ ಕೇಳುವಂಥದ್ದಾಗಿರಲಿ ಅಥವಾ ನಿಮ್ಮನ್ನು ಮೀಟ್ ಮಾಡಿ ಅವರ ಒಂದು ಮಿಸ್ಟೇಕ್ ಏನಿತ್ತು ಅದನ್ನು ನಿಮ್ಮ ಹತ್ರ ಕನ್ವೆ ಮಾಡುವಂಥದ್ದಾಗಿರಲಿ ಅಥವಾ ನಿಮ್ಮನ್ನು ಕನ್ವಿನ್ಸ್ ಮಾಡುವಂಥದ್ದಾಗಿರಲಿ ಆ ಒಂದು ಎನರ್ಜಿ ನಡೀತಾ ಇದೆ ಇಲ್ಲಿ. ಇನ್ ಫ್ಯೂಚರಲ್ಲಿ ನೀವು ಇದನ್ನು ನಿರೀಕ್ಷೆ ಮಾಡಬಹುದು ನಿಮ್ಮ ಪರ್ಸನಿಂದ. ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು ಅವರು ಓಕೆ, ಇಲ್ಲಿ ಒಂದು ರಿಯೂನಿಯನ್ ಸಿಗ್ನಲ್ ಕೂಡ ಬರ್ತಾ ಇದೆ. ದ ಸನ್ ಕಾರ್ಡ್ ಕೂಡ ಬಂದಿರುವಂಥದ್ದು ಆ್ಯಂಡ್ ಬಾಟಮ್ ಆಫ್ ದ ಕಾರ್ಡ್ ಸ್ಟ್ರೆಂತ್ ಕಾರ್ಡ್ ಬರ್ತಿದೆ. ವಾವ್, 3 ಆಫ್ ಪೆಂಟಿಕಲ್ ಆ್ಯಂಡ್ 3 ಆಫ್ ಕಪ್ಸ್ ಬರ್ತಾ ಇದೆ. ಸೊ ಸ್ಟ್ರಾಂಗ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ರಿಯೂನಿಯನ್ ಆಗ್ತಿದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ನಿಮ್ಮನ್ನು ಕಾಲ್ ಅಥವಾ ಮೆಸೇಜ್ ಮಾಡಿ ನಿಮ್ಮ ಜೊತೆ ಮಾತಾಡಬಹುದು. ಇದೆಲ್ಲದೂ ಕೂಡ ನಿಮಗೆ ಅವ್ರ ಅಪಾಲಜಿ ಕೇಳೋದಾಗಿರಲಿ ಅಥವಾ ಒಂದು ರಿಯೂನಿಯನ್ ಆಗಿರಲಿ ಅಥವಾ ಮೆಸೇಜ್ ಆಗಿರಲಿ, ಇದೆಲ್ಲದೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ ಆಗಿ ನಿಮ್ಮ ಲೈಫಲ್ಲಿ ಆಗತ್ತೆ. ಇಲ್ಲಿ ತುಂಬ ವರ್ಷದಿಂದ ಮಾತಾಡದೇ ಇದ್ದವರು ಸಡನ್ ಆಗಿ ನಿಮ್ಮ ಜೊತೆ ಮಾತಾಡಬಹುದು, ಅಥವಾ ಇಲ್ಲಿ ವರ್ಷಗಳಿಂದ ನಿಮ್ಮಿಬ್ಬರ ಮಧ್ಯ ಒಂದು ಗ್ಯಾಪ್ ಆಗಿದೆ ಅಂತ ಹೇಳಿದ್ರೆ ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಆಶ್ಚರ್ಯ ಕೊಡುತ್ತೆ ಕೆಲವೊಂದು ವಿಷಯಗಳು ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇದೆ. ನಿಮಗೆ ಇನ್ ಅಪ್ಕಮಿಂಗ್ ಡೇಸಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಕೆಲವೊಂದು ಸರ್ಪ್ರೈಸ್ಗಳನ್ನ ನೀವು ಇಲ್ಲಿ ನೋಡ್ತೀರಾ ನಿಮ್ಮ ಲೈಫಲ್ಲಿ. ಈ ಒಂದು ವರ್ಷ ಮುಗಿಯೋದ್ರೊಳಗೆ ಡಿಸೆಂಬರ್ ಎಂಡ್ ಅನ್ನೋದ್ರೊಳಗಡೆ ನೀವು ಸಮಥಿಂಗ್ ಯಾವುದೋ ಒಂದು ವಿಷಯದಲ್ಲಿ ನೀವು ಸರ್ಪ್ರೈಸ್ನ ಯೂನಿವರ್ಸಿಂದ ಪಡ್ಕೊಳ್ತಾ ಇದ್ದೀರಾ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಯೂನಿವರ್ಸ್ ಮೆಸೇಜ್ ಆಲ್ರೆಡಿ ಹೇಳಿದಾಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಸಮಥಿಂಗ್ ಸರ್ಪ್ರೈಸ್ನ ನೀವು ರಿಸೀವ್ ಮಾಡ್ತೀರಾ. ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರೋವಂಥದ್ದು ಓಕೆ, ಎಸ್, ಇಲ್ಲಿ ನಿಮಗೆ ಬರ್ತಿರೋಂಥ ಒಂದು ಎನರ್ಜಿ ಬಂದ್ಬಿಟ್ಟು ನಿಮ್ಮ ಪರ್ಸನಿಂದ ನೋಡದೇ ಇರೋಂಥ ಕೆಲವೊಂದು ವಿಷಯಗಳು, ಅಂದರೆ ಕೆಲವೊಂದು ವ್ಯಕ್ತಿತ್ವ ಆಗಿರಬಹುದು ಅಥವಾ ನಿಮ್ಮ ಪರ್ಸನಿಂದ ನೀವು ಇದನ್ನು ನೋಡಿರಲ್ಲ ಈ ವಿಷಯಗಳು. ಕೆಲವೊಂದು ವಿಷಯಗಳು ಈಗ ಅವರು ಮಾತಾಡೋದಾಗಿರಲಿ ಅಥವಾ ಅವ್ರ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋಂಥದ್ದಾಗಿರಲಿ ಅಥವಾ ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಓಪನ್ ಆಗಿ ಹೇಳುವಂಥದ್ದಾಗಿರಲಿ. ಇಲ್ಲಿ ಸೀಕ್ರೆಟ್ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಿರೋದ್ರಿಂದ ಅದನ್ನು ಇಲ್ಲಿ ನೀವು ಯೂನಿವರ್ಸಿಂದ ನಿಮಗೆ ಗೈಡೆನ್ಸ್ ಆಗಿ ಸಿಗ್ತಿರೋವಂಥದ್ದು. ಅವ್ರು ನಿಮ್ಮ ಹತ್ರ ಹೇಳ್ಕೊಳ್ದಿರೋಂಥ ಕೆಲವೊಂದು ವಿಷಯಗಳು, ಹೇಳ್ಕೊಳ್ದಿರೋಂಥ ಪ್ರೀತಿಗಳು ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ, ಹೇಳ್ಕೊಳ್ತಾರೆ. ಆ್ಯಂಡ್ ಮನಸ್ಸಲ್ಲಿರುವಂಥ ಕೆಲವೊಂದು ವಿಷಯಗಳನ್ನು ಅವ್ರು ನಿಮ್ಮ ಹತ್ರ ಬಂದು ಹೇಳ್ಕೊಳ್ಳೋವಂಥ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಕಮೆಂಟ್ ಮೂಲಕ ಪ್ರತಿಯೊಬ್ಬರು ತಿಳಿಸಿ ಐ ಕ್ಲೈಮ್ ದಿಸ್ ಎನರ್ಜಿ ಅಂತ ಹೇಳಿಬಿಟ್ಟು. ಓಕೆ, ಸೊ ನೀವೆಲ್ಲರೂ ಕೂಡ ಈ ಒಂದು ಅಫರ್ಮೇಷನ್ನ ಹೇಳ್ತಾ ಯೂನಿವರ್ಸಿಗೆ ನೀವು ಸೈನ್ ಕೊಡಿ. ಈ ಒಂದು ಎನರ್ಜಿನ ನಾನು ನಂಬ್ತಾ ಇದ್ದೀನಿ. ನನ್ನ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗಬೇಕು ಮನಸ್ಸಲ್ಲಿ ಅಂದ್ಕೊಳ್ಳಿ. ನನ್ನ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗಬೇಕು ಅದನ್ನು ಆದಷ್ಟು ಬೇಗ ಚೇಂಜ್ ಮಾಡಿ ಅಂತ ಹೇಳ್ಬಿಟ್ಟು ಯೂನಿವರ್ಸಲ್ಲಿ ಪ್ರೇ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಇಂತಹ ಪವರ್ಫುಲ್ ಲವ್ ರೀಡಿಂಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಪ್ರೀತಿ ಸದಾ ನನ್ನ ಮೇಲೆ ಯಾವಾಗಲೂ ಇರಲಿ. ಓಕೆ, ಥ್ಯಾಂಕ್ ಯು. ಯಾಕೆ ಈ ಥರ ಹೇಳ್ತೀನಿ ಅಂತ ಹೇಳಿದ್ರೆ, ಸೊ ಇದ್ರೆ ನೆಮ್ಮದಿಯಾಗಿರಬೇಕು ಸಾಂಗ್ ಕೇಳಿದಿರಲ್ವಾ? ಸೊ ಇದ್ರೆ ನನ್ನ ಬಿಲೀವರ್ ಫ್ರಮ್ ಟ್ಯಾರೋಟ್ ಸಬ್ಸ್ಕ್ರೈಬರ್ಸ್, ವ್ಯೂವರ್ಸ್ ಥರ ಇರಬೇಕು. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಟು ಯು. ಯಾಕಂತ ಹೇಳಿದ್ರೆ ತುಂಬ ಜನ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿರೋಂಥ ಕೆಲವೊಂದೇನು ಫಾಲೋ ಮಾಡಿರೋಂಥದ್ದಾಗಿರಲಿ ಅಥವಾ ಕಮೆಂಟ್ಸ್ಗಳನ್ನು ಈ ರೀತಿಯಾಗಿ ಮಾಡಿ ಅಂತ ಹೇಳಿದರೆ ತುಂಬ ಜನ ಅದಕ್ಕೆ ರಿಪ್ಲೈ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪರವಾಗಿ ನಾನು ದೇವ್ರ ಹತ್ರ ಡೈಲಿ ನಾನು ಪ್ರೇ ಮಾಡ್ತೀನಿ. ನಿಮ್ಮ ಪ್ರೀತಿ ಆದಷ್ಟು ಬೇಗ ಒಂದಾಗಲಿ. ನಿಮ್ಮ ಪ್ರೀತಿ ಏನೆಲ್ಲ ಪ್ರೀತಿನ ಕಳ್ಕೊಂಡಿದ್ದೀರಾ ಅಥವಾ ನಿಮ್ಮ ಲೈಫಲ್ಲಿ ಏನೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ, ಸೊ ಅದೆಲ್ಲದೂ ಕೂಡ ಆದಷ್ಟು ಬೇಗ ಕ್ಲಿಯರ್ ಆಗಲಿ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ಪಾಸಿಟಿವ್ ಆಗಿ ನಾನು ಹೇಳಿದಿರೋ ಹಾಗೆಯೇ ನೀವು ಕಮೆಂಟ್ನ ಮಾಡಿ ನಿಮ್ಮ ಒಂದು ಪ್ರೀತಿನ ನೀವು ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದೀರಾ ಅಥವಾ ನಿಮ್ಮ ಒಂದು ನಂಬಿಕೆನ ನೀವು ಹೇಳ್ಕೊಂಡಿದ್ದೀರಾ. ಆದಷ್ಟು ಬೇಗ ನಿಮ್ಮೆಲ್ಲರ ಪ್ರೀತಿ ಒಂದಾಗಲಿ, ನಿಮ್ಮ ಜೀವನದಲ್ಲಿ ಖುಷಿ ತರಲಿ ಅಂತ ಹೇಳಿಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ.